ನಮಸ್ಕಾರ. PV ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. AVLJ ಚಿಕ್ಕಬಳ್ಳಾಪುರ ವಿಂಗ್ ಮತ್ತು AVLJ ಇಂದಿರಾನಗರ್ ವಿಂಗ್ ಸೇರಿ ಗೌರಿ 16 ಹೂಗಳ ಪೂಜೆ ಎಂಬ ಸಂಯುಕ್ತ ಕಾರ್ಯಕ್ರಮವನ್ನು ನಡೆಸಿದರು. ಸೌಭಾಗ್ಯಕ್ಕೆ ಅಧಿದೇವತೆ ಆಗಿರುವ ಗೌರಿ ದೇವಿಗೆ ಸುಮಂಗಳಿಯರಿಂದ 16 ಬಗೆಯ ಹೂಗಳ ಪೂಜೆಯನ್ನು ಮಾಡಿದರು. ಈಗಿನ ಆತಂಕದ ಪರಿಸ್ಥಿತಿಯಿಂದ ನಮಗೆ ಧೈರ್ಯ, ಶಾಂತಿ ಮತ್ತು ನೆಮ್ಮದಿ ಲಭಿಸಲೆಂದು ಈ ಪೂಜೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಲೋಕಹಿತಕ್ಕಾಗಿ ಈ ಪೂಜೆಯನ್ನು ಮಾಡಲಾಯಿತು. AVLJ ಇಂದಿರಾನಗರ್ ವಿಂಗ್ ಪ್ರೆಸಿಡೆಂಟ್ ವನಿತಾ ಅಮರ್, ಸೆಕ್ರೆಟರಿ ಐ ದಿವ್ಯಾ ಶ್ರೀನಿವಾಸ್, ಟ್ರೆಷರರ್ ಐ ಕಾವ್ಯ, ಡೈರೆಕ್ಟರ್ ವಿಂಗ್ ಕೇರ್ ಪ್ರಾರ್ಥನಾ, ಡೈರೆಕ್ಟರ್ ಕಮ್ಯುನಿಟಿ ಕೇರ್ ಸ್ವಾತಿ ಬಾಲಾಜಿ, ಪಬ್ಲಿಕ್ ಇಮೇಜ್ ಡೈರೆಕ್ಟರ್ ಸಾರಿಕಾ, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸುಮಾ ಶಿವಕುಮಾರ್, ನಾಮಿನಿ ಐ ಉಮಾ ಮಹೇಶ್ವರಿ, ಪ್ರೆಸಿಡೆಂಟ್ ಎಲೆಕ್ಟ್ ಅಮೃತಾರಾಮ್ ಈ ಪೂಜೆ ವೇಳೆಯಲ್ಲಿ AVLJ ಉತ್ತರಹಳ್ಳಿ ವಿಂಗ್ ಕೇರ್ ನವ್ಯ ಕೌಶಿಕ್ ಉಪಸ್ಥಿತರಿದ್ದರು. ಹಾಗೆ AVLJ ಚಿಕ್ಕಬಳ್ಳಾಪುರ ಪ್ರೆಸಿಡೆಂಟ್ ಆಶಾರಾಣಿ, ವೈಸ್ ಪ್ರೆಸಿಡೆಂಟ್ ಸೌಮ್ಯಾನಿಲ್, ಡೈರೆಕ್ಟರ್ ಕಮ್ಯುನಿಟಿ ಕೇರ್ ಮೀನಾ, ಪಬ್ಲಿಕ್ ಇಮೇಜ್ ಡೈರೆಕ್ಟರ್ ಐಶ್ವರ್ಯ ರವಿ, ಡೈರೆಕ್ಟರ್ ಇಂಟರ್ನ್ಯಾಷನಲ್ ದೀಕ್ಷಿತಾ ಮತ್ತು ಶಾಖೆಯ ಸದಸ್ಯರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತೆ. ಜೈ ವಾಸವಿ. ನಮಸ್ತೆ ಎಲ್ರಿಗೂ. ನಾನು ಆಶಾರಾಣಿ, AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟ್. ಇವತ್ತು ನಾವು ಗೌರಿ 16 ಹೂವಿನ ಪೂಜೆ ಅಂತ ಹಮ್ಮಿಕೊಂಡಿದೀವಿ. ಎಲ್ಲರೂ ತುಂಬಾ ಚೆನ್ನಾಗಿ ಬಂದು ಭಾಗವಹಿಸಿದ್ರು. ಆ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಏನಿದು ವಿಶೇಷ ಅಂದ್ರೆ ಸೌಭಾಗ್ಯಕ್ಕೆ ಅಧಿದೇವತೆ ಆದದ್ದು ಗೌರಿ ದೇವಿ. ಹಂಗಾಗಿ ಗೌರಿಗೆ 16 ಬಗೆಯ ಹೂವನ್ನ ಪೂಜೆ ಮಾಡ್ತಾ ಇದೀವಿ. ಏತಕ್ಕೋಸ್ಕರ ಅಂದ್ರೆ ಈಗ ಎಲ್ಲರೂ ನೋಡ್ತಾನೆ ಇದೀರಾ, ತುಂಬಾ ಆತಂಕದಲ್ಲೇ ಜೀವನ ನಡೆಸ್ತಾ ಇದೀವಿ. ಹಂಗಾಗಿ ದೇವಿ ಎಲ್ಲರಿಗೂ ಧೈರ್ಯ, ನೆಮ್ಮದಿ ಕೊಟ್ಟು ನಮ್ಮ ದೇಶನ ಶಾಂತಿ ನೆಮ್ಮದಿಯಿಂದ ಕಾಪಾಡ್ಲಿ ಅಂತ ಈ ಪೂಜೆನ ಹಮ್ಮಿಕೊಂಡಿದೀವಿ. ಲೋಕ ಕಲ್ಯಾಣಕ್ಕೋಸ್ಕರ ಈ ತರ ಪೂಜೆ ಹಮ್ಮಿಕೊಂಡಿದೀವಿ. ನಾವೇ ಅಲ್ದಿರಾ ನಮ್ಮ AVLGI ಇನ್ನೊಂದು ಬಳಗ ಇದೆ. ಇಂದಿರಾನಗರಿಂದ, ಬೆಂಗಳೂರು ಇಂದಿರಾನಗರಿಂದ ನಮ್ಮ ಕುಲ ಬಾಂಧವರು ಎಲ್ಲರೂ ಬಂದು ಈ ಪೂಜೆಗೆ ಭಾಗವಹಿಸಿದ್ದಾರೆ. ಮಾತಾಡಿ. ಜೈ ವಾಸವಿ. AVLGI ಅಂದ್ರೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಅಂತ. ಇದು 6 ವರ್ಷದಿಂದ ತುಂಬಾ ವಿಶೇಷವಾಗಿ ಆನ್ಲೈನ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಇರ್ಗಮ್ ಕವಿತಾ ಅನ್ನೋರು. ಇದೊಂದು ಸ್ವಯಂ ಸೇವಾ ಸಂಸ್ಥೆ. ಇದರಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ನಮ್ಮ ಹೆಣ್ಮಕ್ಳನ್ನ ಹೇಗೆ ಸ್ವಾವಲಂಬಿಗಳನ್ನಾಗಿ ಮಾಡೋದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಮತ್ತೆ ನಮ್ಮ ಮಕ್ಕಳು ಹೇಗೆ ಈಗ ಮೊಬೈಲ್ಗೆ ಅಂಕಿತವಾಗ್ಬಿಟ್ಟಿದ್ದಾರಲ್ಲ, ಮೊಬೈಲ್ ಅಲ್ಲಿ ನಮ್ಮ ಸನಾತನ ಧರ್ಮನ ಹೇಗೆ ಅವ್ರಿಗೆ ಹೇಳ್ಬೇಕು, ನಮ್ಮ ಸನಾತನ ಧರ್ಮನ ಹೇಗೆ ಮುಂದಿನ ಪೀಳಿಗೆಗೂ ತಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಫೇಸ್ಬುಕ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ನಡ್ಕೊಂಡು 35,000ಕ್ಕೂ ಹೆಚ್ಚು ಮೆಂಬರ್ಸ್ ಗಳಿದ್ದಾರೆ. ಅದೇ ಅಲ್ದಿರಾ 22 ವಿಂಗ್ ಗಳಾಗಿ ಎಲ್ಲಾ ಕಡೆಗಳಲ್ಲಿ ಸಕ್ರಿಯವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಸ್ವಯಂ ಸೇವಾ ಸಂಸ್ಥೆ ಆಗಿರೋದ್ರಿಂದ ಸೋಷಿಯಲ್ ವರ್ಕಿಂಗು ಮತ್ತೆ ಮಕ್ಕಳಿಗೆ ಬೇಕಾದ ವಿದ್ಯೆಗೆ ಬೇಕಾದಂತ ಪೂರಕವಾದದ್ದು ಎಲ್ಲಾ ತರಹವಾರಿಯ ಕೆಲಸಗಳನ್ನು ನಡ್ಸ್ಕೊಂಡ್ ಬರ್ತಾ ಇದೆ. ಮೇನ್ ಏನಂದ್ರೆ ನಮ್ಮ ಸನಾತನ ಧರ್ಮ, ನಮ್ಮ ಕಲ್ಚರ್ನ ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ ಅವರು ಇರ್ಗಮ್ ಕವಿತಾ ಅವ್ರಿಗೆ. ಸೊ ಹಂಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಇದೇ ಅಲ್ದಿರ ಈಗ ಹರ್ ನೆಟ್ವರ್ಕ್ ಅಂತ ಒಂದು ಹೊಸದಾಗಿ ಶುರು ಮಾಡಿದ್ದಾರೆ. ಏನಂದ್ರೆ ನಮ್ಮ ಜನಾಂಗದವ್ರೆ ಅಲ್ದಿರ ಬೇರೆ ಯಾರು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಬಿಸ್ನೆಸ್ ನ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೋಸ್ಕರ ಹರ್ ನೆಟ್ವರ್ಕ್ ಅಂತ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರೋ ಇರ್ಗಮ್ ಕವಿತಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ತಿಂಗಳು ಮಾಡ್ತೀರಾ ಸರ್? ತಿಂಗಳ ಎಷ್ಟೊಂದು ವೆರೈಟೀಸ್ ಆಫ್ ಕಾರ್ಯಕ್ರಮಗಳಿರುತ್ತೆ. ಪೂಜೆಗಳಿರುತ್ತೆ, ಸರ್ವಿಸ್ ಇರುತ್ತೆ, ಅನಾಥಾಶ್ರಮದ ಸರ್ವಿಸ್ ಇರುತ್ತೆ. ಮತ್ತೆ ಈಗ ಬಿಸಿಲು ಕಾಲ ಅಲ್ವಾ, ಹಂಗಾಗಿ ಹೆಸರು ಬೇಳೆ ಪಾನಕ ಹಂಚೋದು, ನೀರ್ ಮಜ್ಜಿಗೆ ಹಂಚೋದು, ಈ ತರ ಎಲ್ಲಾ ತರ ಮೊನ್ನೆ ನಾವು November 1 KSRTC ಬಸ್ ಡ್ರೈವರ್ ಗಳಿಗೆ ವಾಟರ್ ಬಾಟಲ್ ಕೊಟ್ರೆ. ಹೀಗೆ ಇದೇ ತರ ಅಂತ ಏನಿಲ್ಲ, ಒಂದೊಂದ್ಸಲ ಒಂದೊಂದು ವೆರೈಟಿ ಆಗಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತೀವಿ ಸರ್. ವಾಸವಿ. ಜೈ ವಾಸವಿ. ನಾನು AVLGI ಇಂದಿರಾನಗರ್ ಪ್ರೆಸಿಡೆಂಟ್ ವನಿತಾ ಅಮರ್ ಮಾತಾಡ್ತಾ ಇರೋದು. ನಾವಿವತ್ತು ಬೆಂಗಳೂರಲ್ಲಿ ಇಂದಿರಾನಗರ್ ಅಂತ ಒಂದು ಸ್ಥಳದಿಂದ ಚಿಕ್ಕಬಳ್ಳಾಪುರದವರೆಗೂ ಬಂದಿದೀವಿ. 70 ಕಿಲೋಮೀಟರ್ ದೂರದಿಂದ ಬಂದಿದೀವಿ ಈ ಪೂಜೆಗೋಸ್ಕರ. ನಮ್ಮನ್ನ ಆಶಾರಾಣಿ ಕರೆದಾಗ ತುಂಬಾ ಖುಷಿ ಆಯ್ತು. ಈ ಸ್ಥಾನದಲ್ಲಿ ಬಂದು, ಈ ತರ ಪುಣ್ಯ ಸ್ಥಾನದಲ್ಲಿ ಬಂದು ನಾವೆಲ್ಲ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಮ್ಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಆಶಾರಾಣಿ ಅವ್ರಿಗೆ ಮತ್ತೆ ಇಡೀ AVLGI ತಂಡಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿಸಿದ್ರು. ತುಂಬಾ ಅಂದ್ರೆ ನಾವ್ ಇವಾಗ ಅಲ್ಲಿಂದ 20 ಜನ ಬಂದಿದ್ದೀವಿ. ಅಲ್ಲಿಂದ ಬಂದು ಇಲ್ಲೆಲ್ಲಾ ಮಾಡ್ಬೇಕು ಅಂತ ನಮ್ಗೆ ಋಣ ಐತೇನೋ, ನಾವ್ ಇಲ್ಲಿ ಮಾಡಿದೀವಿ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಬಂದು ತ್ರಿರಂಗ ದರ್ಶನ ಮಾಡ್ಕೊಂಡು ಸ್ಥಳ ಇಷ್ಟು ಪುಣ್ಯವಾಗಿದ್ದು ಇಲ್ಲಿ ಮಾಡ್ಬೇಕು ಅಂದ್ರೆ ನಮಗೂ ಬಹಳ ಖುಷಿ ಆಯ್ತು. ಧನ್ಯವಾದಗಳು.